ಆತ್ಮೀಯ ವೀಕ್ಷಕರೇ, ಆರ್5 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್ ಕೆಕೆ. ಹುಳಿಮಾವು ಮೀನಾಕ್ಷಿ ಮಹಲಿಂದ ಹೊಸೂರು ರೋಡ್ ಕಡೆಗೆ ಹೋಗುವಂತಹ ರಸ್ತೆಗಳು ಗುಂಡಿ ಬಿದ್ದು ನೀರು ಹರಿದು ಪ್ರಯಾಣಿಕರಿಗೆ ತೊಂದರೆಯಾಗುತ್ತಿದೆ. ವಾಹನ ಸವಾರರಿಗೆ ಕೂಡ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಕಳೆದ 6 ತಿಂಗಳಿಂದ ಈ ರಸ್ತೆಯಲ್ಲಿ ಓಡಾಡುತ್ತಿರುವ ಸಾರ್ವಜನಿಕರಿಗೆ ಮತ್ತು ವಾಹನ ಸವಾರರಿಗೆ ಅತಿ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ತುಂಬಾ ಅಪಘಾತಗಳು ಕೂಡ ಆಗಿವೆ. ಇದರಿಂದ ತುಂಬಾ ತೊಂದರೆಯನ್ನು ಅನುಭವಿಸುತ್ತಿರುವ ಸ್ಥಳೀಯ ನಿವಾಸಿಗಳು ಮತ್ತು ವಾಹನ ಸವಾರರು ತಮ್ಮ ಅಳಲನ್ನು ತೋಡಿಕೊಂಡರು. ಸ್ಥಳಕ್ಕೆ ಆಗಮಿಸಿದ ಕಾಂಗ್ರೆಸ್ ನಾಯಕರು ಹಾಗೂ ಚಲನಚಿತ್ರ ನಿರ್ಮಾಪಕರಾದಂತಹ ಉಮಾಪತಿ ಗೌಡ ಹಾಗೂ ಸ್ಥಳೀಯ ಮುಖಂಡರು ಆದ ಮಧು, ಲೋಕೇಶ್ ರೆಡ್ಡಿ ಹಾಗೂ ಮಾಜಿ ಕಾರ್ಪೊರೇಟರ್ ಪುರುಷೋತ್ತಮ್ ಅವರು ಸ್ಥಳ ಪರಿಶೀಲನೆ ನಡೆಸಿ ಆದಷ್ಟು ಬೇಗ ಜನರ ಅನುಕೂಲಕ್ಕಾಗಿ ರಸ್ತೆ ಸರಿ ಮಾಡಿಸಿ ಜನರ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ತಿಳಿಸಿದರು. ಇದು ಡೆವಲಪ್ಮೆಂಟ್ ಬಗ್ಗೆ ಸರ್, ಇಲ್ಲಿ ಟ್ರಾಫಿಕ್ ಸಮಸ್ಯೆಗಳಿತ್ತು. ಈಗ ಏನ್ ಮಾಡ್ತಿದ್ದಾರೆ, ಏನ್ ಸಪೋರ್ಟ್ ಮಾಡ್ತಿದ್ದಾರೆ? ಇಲ್ಲಿ ಉಳಿಮಾವು ಭಾಗದಲ್ಲಿ ತಮಗೆ ಗೊತ್ತಿದೆ, ಬೆಂಗಳೂರು ಅಂತ ಬಂದ್ರೆ ಟ್ರಾಫಿಕ್ ಸಿಟಿ ಅಂತ ಕರೆಯಕ್ಕೆ ಶುರುವಾಗಿದೆ. ಮತ್ತೆ ಮಳೆಗಾಲ ಬಂದಾಗ ರಸ್ತೆಯಲ್ಲಿ ರಸ್ತೆಯಲ್ಲಿ ನೀರು ನಿಂತ್ಕೊಳ್ತವೆ. ಅದೇ ರೀತಿ ಸುಮಾರು ಸಾರಿಗೆ ಮಾಧ್ಯಮಗಳಲ್ಲಿ ನೋಡಿದ್ದೀವಿ, ಟ್ರಾಫಿಕ್ ಸಮಸ್ಯೆಯಿಂದ ಎಲ್ಲರಿಗೂ ಸಾರ್ವಜನಿಕರಿಗೆ ಸಮಸ್ಯೆಗಳಾಗ್ತಾ ಇತ್ತು. ಹೀಗಾಗಿ ಉಳಿಮಾವು ಭಾಗದಲ್ಲಿ ನಮ್ಮ ನಾಯಕರುಗಳಾದ ಮಧು ಇರ್ಬೋದು, ಲೋಕೇಶ್ ಇರ್ಬೋದು, ಇವುಗಳೆಲ್ಲ ಸ್ವಲ್ಪ ಸಾರ್ವಜನಿಕರ ಹಿತಾಸಕ್ತಿಯಿಂದ ಸಂಬಂಧಪಟ್ಟ ಇಲಾಖೆಗಳಿಗೆ ದೂರು ಕೊಟ್ಟು ನಮ್ಮ ಎಲ್ಲಾ ಕಾರ್ಯಕರ್ತರು ಉಳಿಮಾವು ಭಾಗದಲ್ಲಿ ಎಲ್ಲರೂ ಸೇರಿ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ ಈ ರಸ್ತೆ ಅಗಲೀಕರಣ ಇರಬೇಕು. ಮತ್ತೆ ಏನು ಸ್ವಲ್ಪ ಒಂದು ರಸ್ತೆಯಲ್ಲಿರುವಂತದ್ದಾಗಿರ್ಬೋದು, ಹಾಗೆ ಮೋರಿನ ತುಂಬಾ ನ್ಯಾರೋ ಮಾಡಿದ್ದಾರೆ. ಹಾಗಾಗಿ ರಸ್ತೆನೂ ಬಹಳ ನ್ಯಾರೋ ಆಗಿರೋದ್ರಿಂದ ಪೀಕ್ ಅವರ್ಸ್ ಅಲ್ಲಿ ಬಹಳ ಟ್ರಾಫಿಕ್ ಆಗ್ತದೆ. ಯಾರಿಗೂ ತೊಂದರೆ ಆಗ್ಬಾರ್ದು ಅನ್ನೋ ಒಂದು ದೃಷ್ಟಿ ಇವತ್ತು ಈ ಭಾಗದಲ್ಲೆಲ್ಲ ಒಂದು ಏನು ಕಾನೂನು ಅಥವಾ ಏನು ನಮ್ಮ ಸಂಬಂಧಪಟ್ಟ ಇಲಾಖೆಗಳ ಸಮ್ಮುಖದಲ್ಲಿ ಪ್ರತಿಯೊಂದು ಕೆಲಸಗಳನ್ನ ಇವತ್ತು ಮಾಡ್ತಾ ಇದ್ದೀವಿ. ಭಾಗದಲ್ಲಿ ಧನ್ಯವಾದ. ಮಧು ಸರ್, ಈ ನಮ್ಮ ಉಳಿಮಾವು ಹೋದ ಟೆಂಪಲ್ ಅಲ್ಲಿ ತುಂಬಾ ಜನಸಂದಣಿ ಇರುತ್ತೆ, ತುಂಬಾ ಟ್ರಾಫಿಕ್ ಜಾಮ್ ಅಂತ ಸುಮಾರು ಒಂದು 10 ವರ್ಷದಿಂದ ಪ್ರಾಬ್ಲಮ್. ಇದನ್ನ ರೆಕ್ಟಿಫೈ ಮಾಡಿ ಯಾರು ಏನು ಮಾಡಕ್ಕಾಗಲ್ಲ. ಈಗ ನಾವು ಹೇಳಿ ಎಲ್ಲಾ ಡಿಪಾರ್ಟ್ಮೆಂಟ್ ಇಂಜಿನಿಯರ್ಸ್ ನಮ್ಮ ಉಳಿಮಾವು ಗ್ರಾಮಸ್ಥರು ಸೇರಿ ರೋಡ್ ವೈಂಡಿಂಗ್ ಮಾಡಿ ಮತ್ತೆ ಆ ರೋಡ್ ಏನ್ ಪ್ರಾಬ್ಲಮ್ ಇದೆ ರೆಡಿ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಎಲ್ಲಾ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ನಮ್ಗೆ ಒಳ್ಳೆ ಸ್ಪಂದಿಸ್ತಾ ಇದ್ದಾರೆ. ಹಾಗಾಗಿ ಈಗ ಇದಾಗ್ಬಿಟ್ರೆ ನಮ್ಗೆ ಟ್ರಾಫಿಕ್ ಜಾಮ್ ಪ್ರಾಬ್ಲಮ್ ಇರಲ್ಲ ಇಲ್ಲಿ. ಹಾಗಾಗಿ ರೋಡ್ ವೈಂಡಿಂಗ್ ಮಾಡಿ ಸೇರಿದೆ. ಜಾಗ ಅದು ಕಂಡು ಬಹಳ ಟ್ರಾಫಿಕ್ ಸಮಸ್ಯೆ ಆಗ್ತಿತ್ತು, ಬಾಟಲ್ ನೆಕ್ ಆಗೋಗಿತ್ತು ಇದು. ಏಕೆಂದ್ರೆ ಮೀನಾಕ್ಷಿ ಮಾಲ್ ಕಡೆಯಿಂದ ಬಂದು ಹಾಗೆ ಅಕ್ಷಯ ನಗರ್ ಕಡೆಯಿಂದ ಬರೋ ವೆಹಿಕಲ್ ಎಲ್ಲ ಜಾಮ್ ಆಗಿ ಇಲ್ಲಿನ ಲೋಕಲ್ ನಿವಾಸಿಗಳಿಗೆ ಬಹಳ ತೊಂದರೆ ಆಗ್ತಿತ್ತು. ನಮ್ಮ ನಾಯಕರು ಉಮಾಪತಿ ಅವರ ನೇತೃತ್ವ ಆಮೇಲೆ ಮಧು ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ರಸ್ತೆ ಅಗಲೀಕರಣ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಅಧಿಕಾರಿಗಳೆಲ್ಲ ಬಂದು ನಮ್ಗೆ ಅವನ್ನೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ. ಇವತ್ತೆಲ್ಲ ತೆರವುಗೊಳಿಸಿ ರಸ್ತೆ ಅಗಲೀಕರಣ ಮಾಡ್ತೀವಿ. ಡೆವಲಪ್ಮೆಂಟ್ ಬಗ್ಗೆ ಈ ಡೆವಲಪ್ಮೆಂಟ್ ಇಲ್ಲಿ ಏನಾಗಿದೆ ಅಂದ್ರೆ ಬೇಗೂರಿಂದ ಉಳಿಮಾವು ಬರೋ ಅಂತ ಒಂದು ಕನೆಕ್ಟ್ ರೋಡ್ ಏನಿದೆ ಅಂದ್ರೆ ಇದು ಹೊಸೂರು ರೋಡ್. ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರೋ ವೆಹಿಕಲ್ಸ್ ಎಲ್ಲ ಈ ಕಡೆನೆ ಬರೋದ್ರಿಂದ, ಈ ಕಡೆ ಜೈನಗರ ದಕ್ಷಿಣ ಭಾಗದಲ್ಲಿ ಇರೋರಲ್ಲ ಈ ಕಡೆನೆ ಬರೋದ್ರಿಂದ ಈ ರೋಡು ಚಿಕ್ಕದು, ಬಹಳ ಟ್ರಾಫಿಕ್. ಬೆಳಿಗ್ಗೆ ಹೊತ್ತಾಗ್ಲಿ ಮಧ್ಯಾಹ್ನ ಹೊತ್ತಾಗ್ಲಿ ಬಹಳ ಕಷ್ಟ. ಸಾಯಂಕಾಲ ಬೆಳಿಗ್ಗೆ ಬಹಳ ಕಷ್ಟ, ಅನುಕೂಲ ತುಂಬಾ ಇರೋದೆ. ಮತ್ತೆ ನಾವು BBMP ಇದ್ದಾಗ ಆ ಕಡೆ ಈ ಕಡೆ ಅವ್ರಿಗೆಲ್ಲ ನೋಟಿಸ್ಗಳು ಕೊಟ್ಟಿದೀವಿ ರೋಡ್ ಅಗಲೀಕರಣ ಮಾಡಕ್ಕೆ. ಯಾಕಂದ್ರೆ ಇದು 50 ಅಡಿ ರಸ್ತೆ ಇದೆ. ಆದ್ರೆ ಯಾರೇ ಲ್ಯಾಂಡ್ ಓನರ್ಸ್ ಬಿಟ್ಕೊಡಕ್ ಸಿಗ್ಲಿಲ್ಲ, ಅವರೆಲ್ಲ ದುಡ್ಡು ಕೇಳ್ತಾ ಇದಾರೆ, TDR ಕೊಡ್ಬೇಕಂತ BBMP. ನಾನು BBMP ಕಮಿಷನರ್ ಹತ್ರ ಕೂಡ್ಸಿ ಮಾತಾಡ್ಸಿದ್ದೆ ಎಲ್ಲಾ ಲ್ಯಾಂಡ್ ಓನರ್ಸ್. ಸ್ವಲ್ಪ ಎಲ್ಲ ನಡೀತಾ ಬಂತು. ಲಾಸ್ಟ್ ಮೂಮೆಂಟ್ ಅಲ್ಲಿ ಅದು ಸ್ವಲ್ಪ ನಿಂತೋಯ್ತು. ಇವಾಗ ನಾವು ಸದ್ಯಕ್ಕೆ ಆ ರೋಡ್ ಇಲ್ಲ ಅಂದ್ರೆ ಈ ಕ್ರಾಸ್ ಅಲ್ಲಿ ಸ್ವಲ್ಪ ಇಮಿಡಿಯೇಟ್ ಆಗಿ ಸ್ವಲ್ಪ ವೆಹಿಕಲ್ಸ್ ಅಗಲೀಕರಣ ಮಾಡಿ ವೆಹಿಕಲ್ಸ್ ಈಸಿಯಾಗಿ ಪಾಸ್ ಆಗೋ ತರ ಒಂದು ಇದನ್ನ ಮಾಡ್ತಾ ಇದೀವಿ. ಈಗ BWSSB ಆಗಿರ್ಬೋದು, BBMP ಆಗಿರ್ಬೋದು, ಸ್ಟಾಮಾಟರ್ ಲೈನ್ ಆಗಿರ್ಬೋದು, ಎಲ್ಲರೂ ಸೇರಿ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಸೇರಿ, ಯಾಕಂದ್ರೆ ಕೆಲಸ ಎಲ್ಲಾಂದು ಇದೆ ಅದ್ರಲ್ಲಿ ಎಲ್ಲ ಸೇರಿ ಒಟ್ಟಿಗೆ ರೋಡಿಂದ ಹೊಸೂರು ರೋಡ್ ಕನೆಕ್ಟ್ ಇದೊಂದು ಮೇನ್ ಲೈನ್ ತರ. ಹೌದು, ಇವತ್ತು ಸರ್ಕಾರಗಳು ಹೇಳ್ತೀನಿ BBMP ಇದಿದೆ ಕೌನ್ಸಿಲಿಂಗ್ ಅಲ್ಲಿ ಗಲಾಟೆ ಮಾಡ್ಬೇಕಾಯ್ತು. ಲಾಸ್ಟ್ ಟೈಮ್ ಮಾಡಿದ್ವಿ.
ಇವಾಗ ಏನಂದ್ರೆ ಸರ್ಕಾರದವ್ರು ಎಚ್ಚೆತ್ಕೊಂಡು ಇಂಥ ರೋಡ್ಗಳೆಲ್ಲ ನೀಟಾಗಿ ಕ್ಲೀನ್ ಆಗಿ ಏನ್ ಅಗಲೀಕರಣ ಮಾಡಿದ್ರೆ, ಯಾವುದೇ ಸರ್ಕಾರ ಇರ್ಬೋದು, ಅಗಲೀಕರಣ ಮಾಡಿದ್ರೆ ಮೇನ್ ರೋಡ್ ಹೊಸೂರು ರೋಡ್ ಟ್ರಾಫಿಕ್ ಎಲ್ಲ ಕಮ್ಮಿ ಆಗುತ್ತೆ. ಇಲ್ಲಾಂದ್ರೆ ಮಳೆ ಬಂತು ಅಂದ್ರೆ ಅಲ್ಲಿ 3-4 ಅವರ್ 4 ಅವರ್ ಜಾಮ. ಇಲ್ಲಿ ಬಹಳ ಸಾಯಂಕಾಲ ಬಂದಾಗ ಬಹಳ ತೊಂದರೆ ಅನುಭವಿಸ್ತಾರೆ ಜನ. ಹಾಗಾಗಿ ಇಂಥ ರಸ್ತೆಗಳನ್ನ ಎತ್ಕೊಂಡು ಸರ್ಕಾರ BBMP ನೋಟಿಸ್ ಕೊಟ್ಟು ಯಾರು ರಸ್ತೆ ಅಗಲೀಕರಣ ಮಾಡ್ಬೇಕು, ಅಗಲೀಕರಣ ಮಾಡಿದ್ರೆ ಇನ್ನ ಅನುಕೂಲವಾಗಿರ್ತೈತೆ. ಇವಾಗ ಸದ್ಯಕ್ಕೆ ಎಮರ್ಜೆನ್ಸಿ ಆಗಿ ಅನುಕೂಲವಾಗಿರುತ್ತೆ. ಮಾಡಿ ಇಟ್ಕೊಂಡೆಲ್ಲ ಬೆಸ್ಕಾಂನವರು ಎಲ್ಲ ಇಲ್ಲಿನ ಲೋಕಲ್ ಬಿಲ್ಡಿಂಗ್ ಓನರ್ಸ್ ಇರ್ಬೋದು, ಎಲ್ಲ ಸರ್ಕಾರ ಎಲ್ಲ ಯುವಕರೆಲ್ಲ ಸೇರಿ ಎಲ್ಲರೂ ಒಟ್ಟಿಗೆ ಮಾಡಿ ಮತ್ತೆ ಇವಾಗ ಇಲ್ಲಿ ಒಂದು ಸರ್ಕಲ್ ಮಾಡ್ಬೇಕಂತಿದ್ದೀವಿ. ಇಲ್ಲೊಂದು ಸರ್ಕಲ್ ಮಾಡ್ತಾ ಇದ್ದೀವಿ. ಇಲ್ಲಿ ಸೆಂಟ್ರಲ್ ಸರ್ಕಲ್ ಮಾಡಿ ಇಲ್ಲಿ ಬರೋದಕ್ಕೆ ಹೋಗೋದಕ್ಕೆ ದೇವಸ್ಥಾನ ಇದೆ, ಒನ್ ವೇ ಮಾಡ್ತೀವಿ. ಪಬ್ಲಿಕ್ ಹೈಲೈಟ್ ಮಾಡ್ಬೇಕಾಗಿತ್ತು, ಮಾಡಿದೆ, ಇದೆ. ಮೇಂಟೆನೆನ್ಸ್ ಇಲ್ಲ, ಹಂಗೆ ಹೋಗಿದೆ. BBMP ಆಗಿ 4 ವರ್ಷ ಆಗಿದೆ. ಎಲ್ಲ ಯಾರು ಕೇಳೋರು, ಪಾರ್ಕ್ಗಳು ಫಂಡ್ಸ್ ಇಲ್ಲ, ಪಾರ್ಕ್ಗಳು ಕೇಳೋರಿಲ್ಲ. ಪಾರ್ಕ್ಗಳು ಇಲ್ಲಿ ಏನ್ ಅನ್ಕೊಳಕ್ ಗೊತ್ತಿಲ್ಲ, ಪಾರ್ಕ್ಗಳು ಹೆಂಗಿದಾವೆ ಅಂತ ಓಡಾಡಕ್ಕಾಗಲ್ಲ ಜನ. ಮುಂದಿನ ದಿನಗಳಲ್ಲಿ ಅದೇ ಇದೆಲ್ಲ ಆದ್ಮೇಲೆ ಸರ್ಕಾರ ಫಂಡ್ಸ್ ಕೊಡ್ಬೇಕಿಲ್ಲ, BBMP ಕೂಡ ಕೆಲಸ ಮುಂದುವರ್ಸ. ನನ್ನ ಹೆಸರು ಅಭಿಷೇಕ್ ಅಂತ, ಉಳಿಮಾವು ನಿವಾಸಿ. ಏನು ಸುಮಾರು ಒಂದು 2-3 ತಿಂಗಳಿಂದ ಉಳಿಮಾವು ಮತ್ತೆ ಬೇಗೂರು ಕನೆಕ್ಟ್ ಆಗೋ ಮುಖ್ಯ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗಿದೆ. ಇದು ಬಂದು ಹೆವಿ ವೆಹಿಕಲ್ ಓಡಾಡುತ್ತೆ ಈ ರೋಡಲ್ಲಿ. ಹಳ್ಳ ಎಲ್ಲ ಬಿದ್ಬಿಟ್ಟು ಟ್ರಾಫಿಕ್ ತುಂಬಾ ಸಮಸ್ಯೆ ಆಗ್ತಾ ಇತ್ತು. ಇಲ್ಲಿರೋ ಸ್ಥಳೀಯ ಅಧಿಕಾರಿಗಳಿಗೆಲ್ಲ ಇದ್ ಮಾಡಿದ್ರು ಏನು ಯಾರು ಆಕ್ಷನ್ ತಗೊಂತಾ ಇರ್ಲಿಲ್ಲ. ತುಂಬಾ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ಮಧ್ಯಾಹ್ನ ಹೊತ್ತು ಮಕ್ಕಳು ಸ್ಕೂಲ್ ವೆಹಿಕಲ್ಸ್ ಎಲ್ಲ ಬಂದಾಗ ಹೆವಿ ಟ್ರಾಫಿಕ್ ಆಗಿ ತುಂಬಾ ತೊಂದರೆ ಆಗ್ತಾ ಇದೆ. ನಮ್ಗೆಲ್ಲ ಇಲ್ಲಿ ಓಡಾಡಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಯಾರು ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ಟ್ರಾಫಿಕ್ ನ ನಿರ್ಮೂಲನೆ ಮಾಡ್ಬೇಕಂತ ಉಳಿಮಾವು ನಿವಾಸಿಯಾಗಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಮಸ್ಕಾರಗಳು. ಮೊನ್ನೆ ಸ್ಕೂಲ್ ಇದೆ, ಸ್ಕೂಲಿಂದ ನಾವು ಮಕ್ಕಳುಗಳಿಗೆ ಓಡಾಡಕ್ಕೆ ಆಯ್ತಾ ಇಲ್ಲ. ಇಲ್ಲಿ ಟ್ರಾಫಿಕ್ ತುಂಬಾ ಆಗಿದೆ, ರೋಡ್ ಸರಿ ಇಲ್ಲ. ರೋಡ್ ಸರಿ ಇಲ್ಲದೆ ಇರೋದ್ರಿಂದ ಈ ಜನಗಳಿಗೆಲ್ಲ ಭಾರಿ ತೊಂದರೆ, ವಯಸ್ಸಾದವ್ರಿಗೆ ಇವ್ರಿಗೆ ಎಲ್ಲ ತೊಂದರೆ ಆಗ್ತಾ ಇದೆ. ಅಂಗಡಿ ಮುಂಗಟ್ಟುಗಳೆಲ್ಲ ಹತ್ರ ಬರ್ತಾ ಇದೆ ರೋಡಲ್ಲಿ. ಈ ಜನಗಳು ಒಂದು ಚೂರು ಇದನ್ನ ನೋಡಿಕೊಳ್ಳೋದಿಲ್ಲ, ಏನಿಲ್ಲ. ಇವರು ಸುಮ್ನೆ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಯಾಕೆಂದ್ರೆ ನಮ್ಗೆ ನೋಡಿ ಇವಾಗ ಇಲ್ಲಿಂದ ಟ್ರಾಫಿಕ್, ಅಲ್ಲಿಂದ ಟ್ರಾಫಿಕ್, ಇಲ್ಲಿ ಮಕ್ಕಳು ಸ್ಕೂಲ್ ಹೋಗಕ್ಕೆ ಅನ್ಕೋತಾ ಇದೆ. ಅಲ್ಲಿಂದ ಸುಮಾರು 200 ಜನ ಮಕ್ಕಳು ಈ ಕಡೆ ಹೋಗ್ಬೇಕು, ಈ ಕಡೆಯಿಂದ ಆ ಕಡೆ ಬರ್ಬೇಕು. ಅದರಿಂದ ಇದನ್ನ ದಯವಿಟ್ಟು ಇದೊಂದು ರೆಡಿ ಮಾಡಿಸಿ. ನೀವು ಇದನ್ನೆಲ್ಲ ಕೊಟ್ರೆ ನಿಮ್ಗೆ ನಮ್ಮಿಂದ ನಮಗೆ ಒಂದ್ಸಲ ಇದನ್ನ ಆಗುತ್ತೆ. ಅದಕ್ಕೆ ನೀವು ಸ್ವಲ್ಪ ಎಲ್ಲ ರೆಡಿ ಮಾಡಿಸಿ ಇದು ಮಾಡಿ ಕೊಡ್ಬೇಕು. ಓಡಾಡ್ಕೊಂಡು ಕಾರ್ನಲ್ಲಿ ಓಡಾಡ್ಕೊಂಡು ನಿಲ್ಕೊಂಡು ಮಾಡ್ಕೊಂಡು ಓಡಾಡೋದೇ ಅಲ್ಲ. ಇದನ್ನೆಲ್ಲ ಸ್ವಲ್ಪ ರೆಡಿ ಮಾಡಿ ನೋಡ್ಬೇಕು. ನೋಡಿ ಮಕ್ಕಳು ಇಲ್ಲಿ ಒಂದು ಟ್ರಾಫಿಕ್ ಪೊಲೀಸರು ನಿಲ್ಲೋದಿಲ್ಲ. ನಾನು ಮಾತಾಡ್ತಾ ಅಂದ್ರೆ ಅದರಿಂದ ಇಲ್ಲಿ ಪೊಲೀಸ್ ಒಂದು ಮೂಲವಾದ ಒಬ್ಬರನ್ನ ಪೊಲೀಸರು ಹಾಕ್ಬೇಕು, ಒಬ್ರು ಇದನ್ನ ನೋಡ್ಬೇಕು. ಇಲ್ಲಿ ಒಬ್ಬರು ಕಿತ್ತು ಗಾಯಗಳೆಲ್ಲ ಮಾಡ್ಕೊಂಡಿದ್ದಾರೆ. ಅದಕ್ಕೆ ದಯವಿಟ್ಟು ಇದನ್ನ ಚೆನ್ನಾಗಿ ಮಾಡಿ ದಯವಿಟ್ಟು ಕೊಡಿ. ನಮಸ್ಕಾರ. ನಾವು ಇಲ್ಲೇ ಉಳಿಮಾವು ಕೃಷ್ಣ ಲೇಔಟ್ ಅಲ್ಲಿ ಇರೋದು. ನಾವು ಇಲ್ಲಿ ಸುಮಾರು ಒಂದು 10 ರಿಂದ 15 ವರ್ಷದಿಂದ ತುಂಬಾ ಟ್ರಾಫಿಕ್ ಸಮಸ್ಯೆ ಎದುರಿಸ್ತಾ ಇದೀವಿ. ಟ್ರಾಫಿಕ್ ಯಾವ ತರ ಆಗುತ್ತೆ ಅಂದ್ರೆ ಬೆಳಗ್ಗೆ ಮತ್ತು ಸಂಜೆ ಹೊತ್ತು ಬಂದ್ಬಿಟ್ಟು ಮಿನಿಮಮ್ ಅಂದ್ರೆ ಒಂದು ಅರ್ಧ ಕಿಲೋಮೀಟರ್ ಹೋಗ್ಬೇಕಂದ್ರೆ ಒಂದು ಅರ್ಧ ಅವರಿಂದ 3/4 ಅವರ್ ಹಿಡಿಯುತ್ತೆ. ಅಷ್ಟು ಟ್ರಾಫಿಕ್ ಆಗುತ್ತೆ. ಆಮೇಲೆ ಇತ್ತೀಚೆಗೆ ಮಳೆ ಶುರು ಆಗಿರೋದ್ರಿಂದ ರೋಡ್ ಎಲ್ಲ ತುಂಬಾ ತುಂಬಾ ಜಾಸ್ತಿ ಟ್ರಾಫಿಕ್ ಆಗ್ತಾ ಇದೆ. ಯಾವ್ದೇ ಒಂದ್ ಸ್ಕೂಲ್ ಮಕ್ಳಾಗ್ಲಿ ಬಸ್ಸಲ್ಲಿ ಹೋಗೋರು ಟೈಮಿಗೆ ತಲುಪಕ್ ಆಗ್ತಾ ಇಲ್ಲ. ತುಂಬಾ ಅಂದ್ರೆ ತುಂಬಾ ತೊಂದರೆಗಳನ್ನ ಅನುಭವಿಸ್ತಾ ಇದಾರೆ. ಈ ತೊಂದರೆಗಳೆಲ್ಲ ಅನುಭವಿಸೋದ್ರಿಂದ ನಾವು ಬಂದ್ಬಿಟ್ಟು ಉಮಾಪತಿ ಗೌಡ್ರು ಮತ್ತೆ ಮಧು ಅಣ್ಣ ಅವ್ರ ಹತ್ರ ಮತ್ತೆ ಲೋಕೇಶ್ ಅಣ್ಣ ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ವಿ. ಈ ತರ ಸಮಸ್ಯೆ ಆಗ್ತದೆ, ದಯವಿಟ್ಟು ಬಗೆಹರಿಸ್ಕೊಡಿ ಅಂತ ಹೇಳ್ಬಿಟ್ಟು. ಈ 10 ರಿಂದ 15 ವರ್ಷದ ಸಮಸ್ಯೆನ ನಾವು 1 ವಾರ ಮುಂಚೆ ಹೇಳಿದ್ವಿ. ಈಗಾಗ್ಲೇ ತುಂಬಾ ಫಾಸ್ಟ್ ಆಗಿ ಆಕ್ಷನ್ ತಗೊಂಡು ಈಗಾಗ್ಲೇ ಇಲ್ಲೆಲ್ಲ ಕೆಲಸ ಶುರು ಆಗಿದೆ. ಇದರಿಂದ ಏನಾಗುತ್ತೆ ಅಂದ್ರೆ ಇವಾಗ ರೋಡ್ ಸಮಸ್ಯೆ ಬಗೆಹರಿದ್ರೆ ಸ್ಕೂಲ್ ಮಕ್ಳಾಗ್ಲಿ ಅಥವಾ ಕೆಲ್ಸಕ್ಕೆ ಹೋಗೋ ಜನಗಳಾಗ್ಲಿ ಎಲ್ಲ ಟೈಮ್ಗೆ ಹೋಗ್ತಾರೆ. ರಶ್ ಮಾಡಂಗ್ ಇರೋದಿಲ್ಲ, ಜೋರಾಗಿ ಓಡಿಸೋಗಿರೋದಿಲ್ಲ. ತುಂಬಾ ಸಮಸ್ಯೆಗಳೆಲ್ಲ ಬಗೆಹರ್ತವೆ. ಆಮೇಲೆ ವಯಸ್ಸಾದವರು ಎಲ್ಲಾರು ಓಡಾಡೋದಕ್ಕೂ ತುಂಬಾ ಕಷ್ಟ. ಅಷ್ಟು ಹಳ್ಳ ದಿಣ್ಣೆ ಇರೋ ರೋಡ್ ಇದು. ಎಲ್ಲಾರ್ಗು ಸಮಸ್ಯೆ ಬಗೆಹರಿಸೋದ್ರಿಂದ ನಮ್ಗೆಲ್ಲಾರ್ಗು ಈಸಿ ಆಗುತ್ತೆ. ಇದನ್ನ ನಮ್ಗೆ ಸಪೋರ್ಟ್ ಮಾಡ್ತಾರಂತ ಎಲ್ಲ BBMP, ಬೆಸ್ಕಾಂ ಹಾಗೂ ಸ್ಟಾಮ್ ವಾಟರ್ ಅಧಿಕಾರಿಗಳು ಮತ್ತೆ ಮೇಜರ್ ರೋಡ್ ವರ್ಕ್ಸ್ ಅಧಿಕಾರಿಗಳು ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು.